ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ತುಂಬಾನೇ ಜಾಸ್ತಿ ದಿನ ಆಯಿತು ಅಂತಾನೆ ಹೇಳ್ಬೋದು ವಿಡಿಯೋ ಮಾಡಿ. ಸೊ ಪರ್ಸನಲ್ ಕೆಲಸಗಳಿಂದ ಬಿಸಿ ಇದ್ದಿದ್ರಿಂದ ಸೊ ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಎಲ್ರಿಗೂ ಕೂಡ ಕ್ಷಮೆ ಕೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ನು ಮುಂದೆ ಏನು 2,000 ಕೊಡ್ತಾ ಇದ್ರು, ಸೊ ಅದಕ್ಕಿಂತ ಹೆಚ್ಚಳ ಮಾಡಿಬಿಟ್ಟು ಜಾಸ್ತಿ ಕೊಡ್ತಾರಂತೆ. ನೆಕ್ಸ್ಟ್ ಇವಾಗ 31ನೇ ಕಂತಿನ ಹಣ ಏನು ಬಿಡುಗಡೆ ಆಗಬೇಕು, ಸೊ ಅದರಲ್ಲಿ ಜಾಸ್ತಿ ಕೊಡ್ತಾರಂತೆ ಅನ್ನುವಂತಹ ನ್ಯೂಸ್ ತುಂಬಾನೇ ವೈರಲ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಅತಿ ಹೆಚ್ಚು ಕಮೆಂಟ್ಗಳು ಬರ್ತಾ ಇದ್ದು, ಸೊ ಪರ್ಸನಲ್ ಆಗಿ ಮೆಸೆಂಜರ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ರು, ಮೇಡಮ್ ಏನಾಯ್ತು, ಸೊ ನೀವು ಕೂಡ ವಿಡಿಯೋ ಮಾಡೋದು ಬಿಟ್ಬಿಟ್ರಿ, ಆ ನಂತರ ಗೃಹಲಕ್ಷ್ಮಿ ಹಣ ಕೂಡ ಬರೋದು ಸ್ಟಾಪ್ ಆಗ್ಬಿಟ್ಟಿದೆ, ಸೊ ಅದ್ರ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ. ಸೊ ಬನ್ನಿ ಈ ಎಲ್ಲಾ ಒಂದು ಕ್ವೆಶನ್ಗಳಿಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿಯನ್ನ ಕೊಡ್ತೀನಿ. ಇದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ನೀವು ಪಡ್ಕೋಬೇಕು ಅಂತ ಅಂದ್ರೆ KYC ಮಾಡಿಸುವಂತದ್ದು ಕಡ್ಡಾಯ ಅಂತ ಹೇಳ್ತಾ ಇದ್ರು. ಸೊ ಅತಿ ಹೆಚ್ಚು ಚಾನಲ್ಗಳಲ್ಲಿ ಸೊ ಇದೇನೆ ಓಡ್ತಾ ಇದೆ ಇವಾಗ. ಸೊ ಅದಕ್ಕೂ ಕೂಡ ಇಲ್ಲಿ ಒಂದು ಹೊಸದಾಗಿ ಮಾಹಿತಿ ಬಂದಿರುವಂತದ್ದು, KYC ಮಾಡಿಸ್ಬೇಕಾ ಅಥವಾ ಮಾಡಿಸಬಾರ್ದಾ, ಸೊ ಮಾಡಿಸಿದ್ರೆ ಹಣ ಬರುತ್ತೆ, ಮಾಡಿಸಲಿಲ್ಲ ಅಂದ್ರೆ ಹಣ ಬರಲ್ವಂತೆ. ಸೊ ಈ ರೀತಿಯಾದಂತಹ ಕ್ವೆಶನ್ ಗಳನ್ನ ಕೇಳ್ತಾ ಇದ್ದೀರಾ. ಸೊ ಬನ್ನಿ ಇದೆಲ್ಲದಕ್ಕೂ ಕೂಡ ನಾನು ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನಿಮಗೆ ಕೊಡ್ತೀನಿ. ಸೊ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ, ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ತಡ ಮಾಡೋದು ಬೇಡ, ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಸೊ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹೆಚ್ಚಳ ಮಾಡ್ತಾರಂತೆ. ಸೊ ಮುಂದಿನ ಏನ್ ಕಂತು ಬರಬೇಕು, ಸೊ 31ನೇ ಕಂತಿನ ಹಣ ಏನ್ ಬರಬೇಕು, ಸೊ ಈ ಒಂದು ಕಂತಿನ ಹಣದಿಂದ ಹಾಗಿದ್ರೆ ಗೃಹಲಕ್ಷ್ಮಿ 2,000 ಹೋಗ್ಬಿಟ್ಟು 2,500 ಆಗುತ್ತಾ ಅಥವಾ 3,000 ಆಗುತ್ತಾ, ಸೊ ಈ ರೀತಿ ನೀವು ಕ್ವೆಶನ್ ಅನ್ನ ಕೇಳ್ತಾ ಇದ್ದೀರಾ. ಸೊ ಯಾಕೆಂತಂದ್ರೆ ನಾನು ಕೂಡ ಕೆಲವೊಂದು ಚಾನಲ್ಗಳಲ್ಲಿ ನೋಡ್ಬಿಟ್ಟಿದ್ದೀನಿ ಆಲ್ರೆಡಿ. ಇನ್ನ ನೆಕ್ಸ್ಟ್ ಏನ್ ಕಂತು ಬರುತ್ತೆ ಅದರಲ್ಲಿ ತುಂಬಾನೇ ಜಾಸ್ತಿ ಮಾಡ್ಬಿಟ್ಟು ಸರ್ಕಾರ ಕೊಡ್ತಾ ಇದೆ, ಸೊ ಗುಡ್ ನ್ಯೂಸ್ ನೀಡ್ತಾ ಇದ್ದಾರೆ. ಸೊ ಇದು ನಿಜನಾ ಅಥವಾ ಏನಾದ್ರೂ ಫೇಕ್ ನ್ಯೂಸ್ ಅನ್ನೋದ್ರ ಬಗ್ಗೆ ಇವಾಗ ಕ್ಲಾರಿಟಿಯನ್ನ ಕೊಡ್ತೀನಿ ನೋಡಿ. ಸೊ ರಾಜ್ಯ ಸರ್ಕಾರದ ಕಡೆಯಿಂದ ಕೆಲವೊಂದು ಅಂತ ಅಂದ್ರೆ ಇವಾಗ ನೋಡಿದ್ದೀರಾ, ಸಿಎಂ ಸಿದ್ದರಾಮಯ್ಯ ಸರ್ ಅವರು ಏನಿದ್ರು, ಸೊ ಅವರ ನಂತರ ಇವಾಗ DK ಶಿವಕುಮಾರ್ ಸರ್ ಅವರು ಬಂದಿರುವಂತದ್ದು. ಇಲ್ಲಿ ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು, ಜೊತೆಗೆ BPL ರೇಷನ್ ಕಾರ್ಡ್ಗೆ ಇರುವಂತಹ ಮಾನದಂಡಗಳನ್ನ ಹೊರತುಪಡಿಸಿ ಸೊ ಅದನ್ನು ಕೂಡ ಮೀರಿ ಇಲ್ಲಿ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡು ಹಣವನ್ನ ಪಡೆದುಕೊಳ್ತಿದ್ದವರಾಗಿರ್ಬೋದು, ಗವರ್ಮೆಂಟ್ ಅಫಿಷಿಯಲ್ಸ್ ಕೂಡ ಇಲ್ಲಿ ಪಡೆದುಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇತ್ತು. ಆನಂತರ ಡೆತ್ ಆಗಿರೋರು ಕೂಡ ಹಣ ಪಡೆದುಕೊಳ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ತುಂಬಾನೇ ವೈರಲ್ ಆಯ್ತು. ಆ ನಂತರ ಏನ್ ಮಾಡಿದ್ರು, ಪರಿಷ್ಕರಣೆ ಮಾಡೋಣ ಮತ್ತೊಮ್ಮೆ ಅಂತ ಏನ್ ಮಾಡಿದ್ರು, ಇವಾಗ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಸೊ ಇದಕ್ಕೆ ಒಂದು ಕೈ ಹಾಕಿದ್ರು ಸರ್ಕಾರದವರು. ಇದ್ರ ನಡುವೆ ಇವಾಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ ಬೇರೆ ರಾಜ್ಯದವರು ಕೂಡ ಇಲ್ಲಿ ಇನ್ವಾಲ್ವ್ ಆಗಿರುವಂತದ್ದು ಅಂತ ಅಂದ್ರೆ ಶಕ್ತಿ ಯೋಜನೆ ಬಳಸ್ಕೊಳ್ಳೋದಾಗಿರ್ಬೋದು. ಸೊ ಅತಿ ಹೆಚ್ಚು ಯೋಜನೆಗಳು ಏನ್ ಕೊಟ್ಟಿದ್ದಾರೆ, ಕೆಲವಷ್ಟು ಬಳಸ್ಕೊಂಡಿದ್ದಾರೆ ಅನ್ನೋ ಒಂದು ಕಂಪ್ಲೇಂಟ್ ಕೂಡ ಇದೆ. ಸೊ ಹಲವಾರು ಪರಿಷ್ಕರಣೆಗಳನ್ನ ಮಾಡೋದಕ್ಕೆ ಇಲ್ಲಿ ನಮ್ಮ ಸರ್ಕಾರ ಮುಂದಾಗಿದ್ದಂತದ್ದು. ಇದ್ರ ನಡುವೆ ಗ್ಯಾರಂಟಿ ಯೋಜನೆಗಳಲ್ಲಿ ಬಹುಮುಖ್ಯ ಯೋಜನೆ ಆಗಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ. ಸೊ ಇದರಲ್ಲಿ ಹಣ ಏನಾದ್ರು ಇನ್ಕ್ರೀಸ್ ಮಾಡ್ತಾರ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಹಣವನ್ನ ಇನ್ಕ್ರೀಸ್ ಮಾಡೋದಿಲ್ಲ. ಸೊ ಇಷ್ಟು ದಿನ ಏನ್ 2,000 ಹಣವನ್ನ ಕೊಟ್ಕೊಂಡ್ಬಂದ್ರು ಅಲ್ವಾ, ಸೊ ಅದೇನೆ ಕಂಟಿನ್ಯೂ ಆಗುತ್ತೆ. ಯಾರು ಕೂಡ ಇಲ್ಲಿ ಖುಷಿ ಪಡ್ಬೇಡಿ ಜಾಸ್ತಿ ಅಂತ ಅಂದ್ರೆ ಇವಾಗ ಕಾಮನ್ ಆಗಿ ಮಹಿಳೆಯರಿಗೆ ಖುಷಿ ಆಗೋದು ಸಹಜ. ಈಗ 2,000 ಕೊಡ್ತಿದ್ರಂತೆ, ಇನ್ಮೇಲೆ ಏನಾದ್ರು 2,500 ಅಥವಾ 3,000 ಕೊಡಬಹುದಾ ಅಂತ ಅನ್ಕೊಳ್ಳೋದು ಸಹಜ. ಕೆಲವೊಂದು ನ್ಯೂಸ್ ಚಾನಲ್ಗಳಲ್ಲಿ ಈ ರೀತಿ ಹೇಳ್ತಿರೋದ್ರಿಂದ ನೀವೇನ್ ಮಾಡ್ಬಿಡ್ತೀರಾ, ಕ್ಯೂರಿಯಾಸಿಟಿಯಿಂದ ನೋಡ್ಬಿಟ್ಟು ಇದ್ರೂ ಇರ್ಬೋದಲ್ವಾ ಅಂತ ಅನ್ಸುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ 2,000 ಮಾತ್ರ ಕೊಡುವಂತದ್ದು, ಹಣವನ್ನ ಇನ್ಕ್ರೀಸ್ ಮಾಡಿಲ್ಲ. ಸೊ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಇರಲಿ. ಆ ನಂತರ ಇವಾಗ ಏನ್ KYC ಮಾಡಿಸಿದ್ರೆ ಮಾತ್ರ ಅಂತ ಇನ್ನ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು. ಸೊ ನೀವು ಆ ಸೆಂಟರ್ಗೆ ಹೋಗಿ ಈ ಸೆಂಟರ್ಗೆ ಹೋಗಿ ಹೋಗ್ಬಿಟ್ಟು ಕಂಪಲ್ಸರಿಯಾಗಿ ಮಾಡಿಸಿ, ಇಲ್ಲ ಅಂತಂದ್ರೆ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಿಲ್ಲ. ಸೊ ಈ ರೀತಿಯಾದಂತಹ ಫೇಕ್ ನ್ಯೂಸ್ಗಳು ಅತಿ ಹೆಚ್ಚು ಹರಿದಾಡ್ತಾ ಇದ್ದು, ಸೊ ಇದಕ್ಕೆ ಬ್ರೇಕ್ ಅನ್ನ ಹಾಕಿದೆ ಇವಾಗ ಸರ್ಕಾರ. ಸೊ ಖುದ್ದಾಗಿ ನಮ್ಮ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರ ಅಧ್ಯಕ್ಷರು ಏನಿದ್ದಾರೆ CS ಚಂದ್ರಗೋಪಾಲ್ ಅವರು, ಸೊ ಅವರೇನೆ ಹೇಳಿರುವಂತದ್ದು, KYC ಮಾಡಿಸಿದ್ರೆ ಮಾತ್ರ ಹಣ ಬರೋದು ಅಂತ ನ್ಯೂಸ್ ಗಳನ್ನ ನಂಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಕೂಡ ಸೈಬರ್ ಸೆಂಟರ್ ಗಳಿಗೆ ಹೋಗ್ಬಿಟ್ಟು KYC ನ ಮಾಡಿಸೋದಕ್ಕೆ ಹೋಗಬೇಡಿ. ಯಾಕೆಂತಂದ್ರೆ ಅದರ ಅವಶ್ಯಕತೆ ಇಲ್ಲ. ಸೊ ಇದೆಲ್ಲ ಫೇಕ್ ನ್ಯೂಸ್. ಇವಾಗ ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಸೊ ಈ ರೀತಿಯಾಗಿ ಫೇಕ್ ನ್ಯೂಸ್ ಗಳನ್ನ ಕೊಡ್ತಾ ಇದ್ದಾರೆ. ಜನರು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಯಾಮಾರ್ಬಿಟ್ಟು ಆ ರೀತಿ ಕೆಲಸವನ್ನ ಮಾಡೋದಕ್ಕೆ ಹೋಗಬೇಡಿ. ಏನ್ ಕಂಟಿನ್ಯೂ ಆಗ್ತಾ ಇತ್ತು ಸೊ ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಸೊ ಅದ್ರ ಬಗ್ಗೆ ಇನ್ನೇನಾದ್ರೂ ನಮಗೆ ಹೊಸ ಅಪ್ಡೇಟ್ಗಳು ಅಥವಾ ಏನಾದ್ರೂ ಚೇಂಜಸ್ ಮಾಡಿದ್ವಿ ಅಂತ ಅಂದ್ರೆ ನಾವೇನೆ ಬಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ಮಾಡೋದಕ್ಕೆ ಹೋಗಬೇಡಿ. ಸೊ ಖಂಡಿತವಾಗಿ ಇಲ್ಲಿ ಹೇಳಿರುವಂತದ್ದು. ಸೊ ನೀವು ಹೋಗ್ಬಿಟ್ಟು ಸೊ ಇವಾಗ ಯಾರಿಗೆ ಆಗ್ಲಿ ಸೊ ಒಂದು ಶಾಕಿಂಗ್ ನ್ಯೂಸ್, ಗೃಹಲಕ್ಷ್ಮಿ ಹಣ ಬರೋದಿಲ್ವಂತೆ, KYC ಮಾಡಿಸಲೇಬೇಕಂತೆ ಅಂತ ಒಂದು ನ್ಯೂಸ್ ಗೊತ್ತಾಯ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ಕೂಡ ನೀವು ಅಂತಲ್ಲ ನಾವು ಕೂಡ ಹೋಗ್ತೀವಿ ಅಲ್ವಾ. ಸೊ ಹಾಗಾಗಿ ಹೇಳ್ತಿರುವಂತದ್ದು. ಸೊ ಖುದ್ದಾಗಿ ಸರ್ಕಾರದ ಕಡೆಯಿಂದಾನೇ ಮಾಹಿತಿ ಬಂದಿರುವಂತದ್ದು. ಯಾರು ಕೂಡ ಇಲ್ಲಿ KYC ಮಾಡಿಸೋದಕ್ಕೆ ಹೋಗಬೇಡಿ. ಸೊ ಯಾವ ಒಂದು ಚೇಂಜಸ್ ಕೂಡ ಮಾಡಿಸೋದಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಎರಡು ಮಾಹಿತಿ ಬಗ್ಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಇವಾಗ ಗೃಹ ಜ್ಯೋತಿ ಬಗ್ಗೆ ಒಂದು ಚಿಕ್ಕ ಅಪ್ಡೇಟ್ ಅನ್ನ ಕೊಡ್ತೀನಿ. ಗೃಹ ಜ್ಯೋತಿಗೆ ಇಲ್ಲಿ ಅಪ್ಲೈನ ಮಾಡಿಸ್ಕೊಳ್ತಾ ಇದ್ದಾರೆ, ಹೊಸದಾಗಿ ಅರ್ಜಿಯನ್ನ ಹಾಕ್ಬೇಕಂತೆ. ಸೊ ಹಾಗಾಗಿ ಒಂದ್ಸಲ ಅದನ್ನ ವಿಚಾರಿಸ್ಬಿಟ್ಟು ನೀವು ಹೋಗ್ಬಿಟ್ಟು ಅಲ್ಲಿ ಅರ್ಜಿಯನ್ನ ಸಲ್ಲಿಸಿ ಮತ್ತೊಮ್ಮೆ ಏನು ಮರುಪರಿಶೀಲನೆ ಅಂತ ಮಾಡ್ತಾ ಇದ್ದಾರೆ ಅಲ್ವಾ, ಸೊ ಇದ್ರ ಖುದ್ದಾಗಿ ಮಾಡ್ತಿರುವಂತದ್ದು. ಸೊ ಒಂದ್ಸಲ ಹೋಗ್ಬಿಟ್ಟು ಗೃಹ ಜ್ಯೋತಿಗೆ ಅಪ್ಲೈ ಮಾಡಿಸ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಬಂತು. ನಮ್ಮ ಮನೆಗಳಲ್ಲೂ ಕೂಡ ನಮಗೆ ಗೊತ್ತಿರೋರು ಕೂಡ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅರ್ಜಿಯನ್ನ ಹಾಕ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಅತಿ ಹೆಚ್ಚು ಸಿಕ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಯಾಕೆಂತಂದ್ರೆ ಸ್ವಲ್ಪ ದಿನ ಗ್ಯಾಪ್ ಆಗಿದ್ರಿಂದ ಇನ್ಫಾರ್ಮೇಶನ್ಗಳು ಯಾವುದು ಕೂಡ ನಾನು ಕ್ಲಾರಿಟಿಯಾಗಿ ತಿಳ್ಕೊಂಡಿಲ್ಲ ಗೃಹ ಜ್ಯೋತಿ ಬಗ್ಗೆ ಮಾತ್ರ. ಇನ್ನು ಗೃಹ ಲಕ್ಷ್ಮಿ ಏನ್ ಹೇಳಿದೆ ಖಂಡಿತವಾಗಿ ಇದೇನೆ ಬಂದಿರುವಂತಹ ಅಪ್ಡೇಟ್. ಇನ್ನೇನು ಈ ಒಂದು ತಿಂಗಳಲ್ಲೇನೆ 31ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರೆ ಅನ್ನೋ ಒಂದು ನ್ಯೂಸ್ ಕೂಡ ಬಂದಿದೆ. ಸೊ ನೋಡೋಣ ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಬಂತು ಅಂತ ಅಂದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಆಫ್ಟರ್ ಲಾಂಗ್ ಟೈಮ್ ಬಂದಿದ್ದೀನಿ. ಸೊ ಯಾರಾದ್ರೂ ಬೇಜಾರು ಮಾಡ್ಕೊಂಡಿದ್ರೆ ಸೊ ಈ ಮೇಡಮ್ಗೆ ಏನಾಗ್ಬಿಡ್ತಪ್ಪ ಅಪ್ಡೇಟ್ ಅನ್ನ ಕೊಡೋದನ್ನೇ ನಿಲ್ಲಿಸ್ಬಿಟ್ರು ಹಾಗೆ ಹೀಗೆ ಅಂತ ಕಮೆಂಟ್ಗಳು ಬರ್ತಾ ಇದೆ. ಸೊ ನನ್ಗೆ ಏನೂ ಆಗಿಲ್ಲ, ನಾವು ಚೆನ್ನಾಗಿದ್ದೀವಿ. ಬಟ್ ಬಿಸಿ ಇದ್ದಿದ್ರಿಂದ ವಿಡಿಯೋ ಮಾಡೋದಕ್ಕೆ ಆಗ್ಲಿಲ್ಲ ಅಷ್ಟೇನೆ. ಸೊ ಕ್ಷಮೆ ಇರಲಿ ಅಂತ ಕೇಳ್ಕೊಂತ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ಮೋರ್. ಬೈ.